ವ್ಯಾಲೆಂಟೈನ್ಸ್ ಡೇ ಪ್ರತಿ ವರ್ಷ ಪ್ರೀತಿಸುವವರು ತಮ್ಮ ಪ್ರೀತಿಗಾಗಿ ತಾವು ಮನಸಾರೆ ಪ್ರೀತಿ ಮಾಡುವವರ ಬಳಿ ತಮ್ಮ ನಿವೇದನೆಯನ್ನು ಪ್ರೀತಿಯಿಂದ ಹೇಳಿಕೊಳ್ಳುವ ದಿನ. ಈ ದಿನದಂದು ತಮ್ಮ ಪ್ರೀತಿಯನ್ನು ನಿವೇದನೆ ಮಾಡಿಕೊಂಡರೆ ಅದು ಸಫಲವಾಗುತ್ತದೆ ಎಂಬ ಭಾವನೆ ಈಗಲೂ ಹಲವರಲ್ಲಿದೆ. ಹಾಗಾಗಿ ಪ್ರತಿ ವರ್ಷ ಫೆಬ್ರವರಿ 14ಕ್ಕೆ ವಿಶೇಷವಾದ ಪ್ರಾಮುಖ್ಯತೆ ಕೇವಲ ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಹಲವು ಭಾಗಗಳಲ್ಲಿ ಇದೆ. ಅಷ್ಟಕ್ಕೂ ವ್ಯಾಲೆಂಟೈನ್ಸ್ ಡೇ ಎಂಬುದು ವಿಚಾರವಾಗಿ ನಾವು ಪ್ರಭಾವಿತರಾಗಿರುವುದೇ ಬೇರೆ ದೇಶಗಳಿಂದ, ಮುಂದುವರೆದ ರಾಷ್ಟ್ರಗಳಿಂದ. ಅಲ್ಲೆಲ್ಲ ಜನರು ವ್ಯಾಲೆಂಟೈನ್ಸ್ ಡೇ ದಿನದಂದು ತುಂಬಾ ಸಡಗರದಿಂದ ದುಬಾರಿ ಉಡುಗೊರೆಗಳಿಗಾಗಿ ಹಣ ಖರ್ಚು ಮಾಡಿ ಈ ದಿನದ ವಿಶೇಷತೆಯನ್ನು ಹೆಚ್ಚಿಸುತ್ತಾರೆ. ವ್ಯಾಲೆಂಟೈನ್ಸ್ ಡೇ ಅನ್ನ ಏಕೆ ಆಚರಣೆಯನ್ನ ಮಾಡುತ್ತೇವೆ? ಅದು ಫೆಬ್ರವರಿ 14ನೇ ತಾರೀಕಿಗೆ ಎದಕ್ಕೆ ಮಾಡುತ್ತೇವೆ? ಮತ್ತು ನೀವು ಕೆಲವು ವಿಷಯಗಳನ್ನು ಕೇಳಿದ್ರೆ ಶಾಕ್ ಆಗ್ತೀರಾ. ಇಷ್ಟು ಎಲ್ಲ ಹಣ ವ್ಯಾಲೆಂಟೈನ್ಸ್ ಡೇ ದಿನದಂದು ಪ್ರೀತಿ ಪ್ರೇಮಕ್ಕಾಗಿ ಖರ್ಚು ಮಾಡುತ್ತಾರೆ. ಇದನ್ನ ಕೇಳಿದ್ರೆ ನಿಮ್ಗೆ ಶಾಕ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ, ಬಹಳ ಇಂಟ್ರೆಸ್ಟಿಂಗ್ ಆಗಲಿದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವ್ಯಾಲೆಂಟೈನ್ಸ್ ಡೇದ ವಿಶೇಷತೆ ಬಗ್ಗೆ. ವ್ಯಾಲೆಂಟೈನ್ಸ್ ಡೇಗೆ ಹೆಸರು ಬರಲು ಕಾರಣವೇನು? ಅದೇ ಹೆಸರು ಒಬ್ಬ ವ್ಯಕ್ತಿ. ವ್ಯಾಲೆಂಟೈನ್ಸ್ ಎಂಬ ಒಬ್ಬ ವ್ಯಕ್ತಿ, ಅವನು ಒಬ್ಬ ಸಂತನಾಗಿದ್ದ. ವ್ಯಾಲೆಂಟೈನ್ಸ್ ಡೇ ಪ್ರಾರಂಭವಾಗಲು ಕಾರಣವಾದವನು ಎಂದು ನಾವು ಹೇಳಬಹುದು. ಆದರೆ ಇಲ್ಲೊಂದು ಗೊಂದಲವಿದೆ. ಏನೆಂದರೆ ವ್ಯಾಲೆಂಟೈನ್ ಎಂಬ ಹೆಸರಿನಲ್ಲಿ ಇಬ್ಬರು ವ್ಯಕ್ತಿಗಳಿದ್ದರು. ಕೆಲವೊಂದು ಮೂಲಗಳ ಪ್ರಕಾರ 3ನೇ ಶತಮಾನದಲ್ಲಿ ರೋಮನ್ ದೇಶದಲ್ಲಿ ವ್ಯಾಲೆಂಟೈನ್ ಎಂಬ ಪೂಜಾರಿ ಇದ್ದನು. ಆಗಿನ ಕಾಲದಲ್ಲಿ ಅಲ್ಲಿರುವ ರಾಜ ಕಾರ್ಲಿಯಸ್ II ಮದುವೆ ಸಂಭ್ರಮದ ಮೇಲೆ ನಿರ್ಬಂಧವನ್ನು ಹೇರಿದ್ದನು. ಏಕೆಂದರೆ ಮದುವೆ ಎಂಬ ನೆಪದಿಂದ ತಮ್ಮ ಸೈನಿಕರು ಪ್ರಭಾವಿತರಾಗಿ ತಮ್ಮ ಕಾರ್ಯನಿರ್ವಹಣೆಯಲ್ಲಿ 100% ಕಾರ್ಯಕ್ಷಮತೆಯನ್ನು ತೋರಿಸುವುದಿಲ್ಲ ಎಂದು ಅವನು ಭಾವಿಸಿದ್ದನು. ಇದರಿಂದ ತನ್ನ ಅಕ್ಕಪಕ್ಕದಲ್ಲಿರುವ ರಾಜಗಳಿಂದ ಸೋಲು ಹೆದರಿಸಬಹುದು ಎಂಬ ಕಾರಣಕ್ಕೆ ಸಂಪೂರ್ಣವಾಗಿ ಅವನು ಮದುವೆಯನ್ನು ನಿಷೇಧ ಮಾಡಿದ್ದನು. ಆದರೆ ವ್ಯಾಲೆಂಟೈನ್ ಎಂಬ ಒಬ್ಬ ವ್ಯಕ್ತಿ ಇದಕ್ಕೆ ವಿರುದ್ಧವಾಗಿ ಕದ್ದು ಮುಚ್ಚಿ ಮದುವೆಗಳನ್ನು ಮಾಡಿಸುತ್ತಿದ್ದನು. ಈ ವಿಚಾರ ರಾಜನಿಗೆ ತಿಳಿದು ಅವನನ್ನು ಗಲ್ಲಗೆ ಏರಿಸುತ್ತಾನೆ. ಇದರ ಜ್ಞಾಪಕಾರ್ಥಕವಾಗಿ ವ್ಯಾಲೆಂಟೈನ್ಸ್ ಡೇ ಎಂಬ ಹೆಸರು ಬಂದಿತು ಎಂದು ಹೇಳಲಾಗುತ್ತದೆ. ಮೊದಲನೆಯ ವ್ಯಾಲೆಂಟೈನ್ಸ್ ಸಂದೇಶ 15ನೇ ಶತಮಾನದಲ್ಲಿ ರವಾನೆಯಾದ ಬಗ್ಗೆ ಮಾಹಿತಿ ಇದೆ. ವ್ಯಾಲೆಂಟೈನ್ಸ್ ಡೇ ಸಂದರ್ಭದಲ್ಲಿ ಪ್ರೇಮಿಗಳು ಮತ್ತು ಪ್ರೀತಿಯ ನಿವೇದನೆ ಹೊಂದಿರುವ ಸಂದೇಶವನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವುದು ವಾಡಿಕೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೆಯ ಸಂದೇಶ ಯಾವಾಗ, ಯಾರಿಂದ, ಯಾರಿಗೆ ತಲುಪಿತು ಎಂಬುದನ್ನು ಪತ್ತೆ ಹಚ್ಚಲು ಮುಂದಾದರೆ ಫ್ರೆಂಚ್ ದೇಶದಲ್ಲಿರುವ ಚಾರ್ಲ್ಸ್ ಎಂಬ ವ್ಯಕ್ತಿ ತನ್ನ ಪ್ರೀತಿಯ ಹೆಂಡತಿಗೆ 1415ನೇ ಇಸವಿಯಲ್ಲಿ ಒಂದು ಕವಿತೆಯ ಮೂಲಕ ಸಂದೇಶವನ್ನು ರವಾನಿಸಿದನು. ಆತನನ್ನು ಲಂಡನ್ನಿನ ಒಂದು ಸೆರೆಮನೆಯಲ್ಲಿ ಬಂಧಿಸಲಾಗಿತ್ತು. ಅವನಿಗೆ ಕೇವಲ 21 ವರ್ಷ ವಯಸ್ಸಾಗಿತ್ತು. ಆತನು ತನ್ನ ಕವಿತೆಯ ಮೂಲಕ ಫೆಬ್ರವರಿ 14ರಂದು ತನ್ನ ಹೆಂಡತಿಗೆ ಸಂದೇಶವನ್ನು ಕಳುಹಿಸಿದನು. ವ್ಯಾಲೆಂಟೈನ್ಸ್ ಡೇ ದಿನದಂದು ಕೆಂಪು ಗುಲಾಬಿ ನೀಡುವ ಪದ್ಧತಿಗೆ 17ನೇ ಶತಮಾನದಲ್ಲಿ ಚಾಲನೆ ಸಿಕ್ಕಿತ್ತು. ನಿಮಗೆಲ್ಲ ಗುರುತಿರುವ ಹಾಗೆ ವ್ಯಾಲೆಂಟೈನ್ಸ್ ಡೇ ದಿನದಂದು ಪ್ರತಿಯೊಬ್ಬ ಪ್ರೇಮಿ ತನ್ನ ಪ್ರಿಯತಮೆಗೆ ಪ್ರೀತಿಯಿಂದ ಗುಲಾಬಿ ಹೂವನ್ನು ನೀಡುತ್ತಾನೆ. ಇದು ಆತ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು, ತನ್ನ ಸಂಗಾತಿಯನ್ನು ಇಷ್ಟಪಡಲು ಅಥವಾ ಮದುವೆಯಾದ ಬಳಿಕವೂ ತನ್ನ ಪ್ರೀತಿಯ ನಿವೇದನೆಯನ್ನು ಕಾಪಾಡಿಕೊಳ್ಳುವ ಈ ಪ್ರತಿಕ್ರಿಯೆಯನ್ನು ಅನುಸರಿಸುತ್ತಾನೆ. ಇದು ಆನಂತರದಲ್ಲಿ ತುಂಬಾ ಪ್ರಚಲಿತವಾಯಿತು. ಸ್ವೀಡನ್ ದೇಶದ ರಾಜ ಚಾರ್ಲಿಸ್ II ರಷ್ಯಾಗೆ ಪ್ರವಾಸ ಹೊರಟ ಸಂದರ್ಭದಲ್ಲಿ ಈ ಸಂಸ್ಕೃತಿಯನ್ನು ಯುರೋಪ್ ದೇಶಾದ್ಯಂತ ಪರಿಚಯ ಮಾಡಿದನು. ವಿಕ್ಟೋರಿಯಾ ಕಾಲಮಾನದಲ್ಲಿ ಒಬ್ಬ ವ್ಯಕ್ತಿ ತನ್ನ ಪ್ರಿಯತಮಗೆ ತಮ್ಮ ಆಳವಾದ ಪ್ರೀತಿಯನ್ನು ವ್ಯಕ್ತಪಡಿಸಲು ಕೆಂಪು ಬಣ್ಣದ ಗುಲಾಬಿಯನ್ನು ನೀಡುವುದು ರೂಢಿಯಾಯಿತು. ಅಮೆರಿಕ ದೇಶದಲ್ಲಿ ಇಂದು ಪ್ರೀತಿಗಾಗಿ ಜನರು ಎಷ್ಟು ಖರ್ಚು ಮಾಡುತ್ತಾರೆ ಗೊತ್ತಾ? ಈ ವಿಚಾರವನ್ನು ತಿಳಿದುಕೊಳ್ಳಲು ನೀವು 2019ನೇ ಇಸವಿಯಲ್ಲಿ ನ್ಯಾಷನಲ್
ರಿಟೇಲ್ ಫೌಂಡೇಶನ್ ನಡೆಸಿದ ಒಂದು ಅಧ್ಯಯನದ ವರದಿಯ ಬಗ್ಗೆ ತಿಳಿದುಕೊಳ್ಳಬೇಕು. 2019ರಲ್ಲಿ ಅಲ್ಲಿನ ಜನರು ವ್ಯಾಲೆಂಟೈನ್ಸ್ ಡೇ ಉಡುಗೊರೆಗಾಗಿ ಸುಮಾರು $20 ಬಿಲಿಯನ್ ಖರ್ಚು ಮಾಡಿದ್ದರು. ಕೇವಲ ಕ್ಯಾಂಡಿಗಳು $2.4 ಬಿಲಿಯನ್ ಗಳಿಗೆ ಮಾರಾಟವಾದ ಬಗ್ಗೆ ಪ್ರಸ್ತಾಪವಿದೆ. ಬರುವ ವರ್ಷದಲ್ಲಿ ಈ ಖರ್ಚು ದುಪ್ಪಟ್ಟಾಗಬಹುದು ಎಂಬ ಸಾಧ್ಯತೆ ಇದೆ. ಹೋದ ವರ್ಷ ವ್ಯಾಲೆಂಟೈನ್ಸ್ ಡೇ ದಿನದಂದು ಒಬ್ಬ ವ್ಯಕ್ತಿ ಸರಾಸರಿ ಪ್ರೀತಿಗೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳನ್ನು ನೋಡಿದರೆ $196 ಆಗಿದೆ. ಮುಂಬರುವ ವರ್ಷದಲ್ಲಿ ಇದು $291 ತಲುಪುವ ಸಾಧ್ಯತೆ ಇದೆ. ಮಹಿಳೆಯರ ಖರ್ಚು ವೆಚ್ಚಗಳು ಈ ಸಂದರ್ಭದಲ್ಲಿ $106 ಎಂದು ಅಂದಾಜು ಮಾಡಲಾಗಿದೆ. ವ್ಯಾಲೆಂಟೈನ್ಸ್ ಡೇ ದಿನದಂದು ಆಭರಣಗಳಿಗೆ ಹೆಚ್ಚು ಖರ್ಚು ಮಾಡುತ್ತಾರೆ. ಅಮೆರಿಕ ದೇಶದಲ್ಲಿ ತಮ್ಮ ಪ್ರೀತಿಯ ಸಂದೇಶವನ್ನು ರವಾನಿಸಲು ಜನರು ಕ್ಯಾಂಡಿಗಳು ಮತ್ತು ಹೂಗಳ ಮೇಲೆ ಹೆಚ್ಚು ಖರ್ಚು ಮಾಡುತ್ತಾರೆ. ಇದರ ಸಾಲಿಗೆ ಸೇರ್ಪಡೆಯಾಗುವ ದುಬಾರಿ ಉಡುಗೊರೆ ಎಂದರೆ ಅದು ಆಭರಣ. ಕಳೆದ 2020ನೇ ಇಸ್ವಿಯಲ್ಲಿ ಅಲ್ಲಿನ ಜನರು ಫೆಬ್ರವರಿ 14ರಂದು ಸಂಶೋಧನೆಯ ಮೂಲಗಳ ಪ್ರಕಾರ ಒಡವೆಗಳಿಗಾಗಿ $5.8 ಬಿಲಿಯನ್ ಖರ್ಚು ಮಾಡಿದ್ದಾರೆ. ಇದಾದ ನಂತರದಲ್ಲಿ ಸಂಜೆಯ ನೈಟ್ ಔಟ್ ಡಿನ್ನರ್ಗೆ ಸರಿಸುಮಾರು $4.3 ಬಿಲಿಯನ್ ಖರ್ಚ ವೆಚ್ಚಾಗಿದೆ. ಇದರ ನಂತರ ದುಬಾರಿ ಬಟ್ಟೆಗಳು, ಕ್ಯಾಂಡಿಗಳು ಮತ್ತು ಗುಲಾಬಿ ಹೂಗಳು, ಹೀಗೆ ಅನೇಕ ಖರ್ಚು ವೆಚ್ಚಗಳು ಮುಂತಾದವು. ಹೃದಯದ ಚಿಹ್ನೆ ಇರುವ ಚಾಕ್ಲೇಟ್ ಬಾಕ್ಸ್ 1861ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಮಾರುಕಟ್ಟೆಯಲ್ಲಿ ಪರಿಚಯಿಸಲಾಯಿತು. ಕ್ಯಾಡ್ಬರಿ ಕಂಪನಿಯ ಸ್ಥಾಪಕರಾಗಿರುವ ಜಾನ್ ಕ್ಯಾಡ್ಬರಿ ಅವರ ಮಗ ರಿಚರ್ಡ್ ಕ್ಯಾಡ್ಬರಿ ಹೆಚ್ಚು ಕ್ರಿಯಾಶೀಲರಾಗಿದ್ದರು. ಇವರು ಫ್ಯಾನ್ಸಿ ಬಾಕ್ಸ್ಗಳ ಮೂಲಕ ವಿವಿಧ ಬಗೆಯ ಚಾಕ್ಲೇಟ್ಗಳನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡುತ್ತಿದ್ದರು. ಇದರಿಂದ ದಿನ ವ್ಯಾಪಾರ ವಹಿವಾಟು ಏರಿಕೆ ಆಗತೊಡಗಿತು. ವ್ಯಾಲೆಂಟೈನ್ಸ್ ಡೇ ರಿಚರ್ಡ್ಸ್ ಕ್ಯಾಡ್ಬರಿ ಅವರಿಗೆ ಹೆಚ್ಚು ಇಂಪ್ರೆಸ್ ಮಾಡಿತು. 1861ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೃದಯದ ಆಕಾರದಲ್ಲಿರುವ ಚಾಕ್ಲೇಟ್ ಬಾಕ್ಸ್ ಪರಿಚಯ ಮಾಡಲು ಮುಂದಾದರು. ವ್ಯಾಲೆಂಟೈನ್ಸ್ ಡೇ ದಿನ ಇದು ಬಹಳ ಜನರಿಗೆ ಇಷ್ಟವಾಯಿತು. ಸುಮಾರು 36 ಮಿಲಿಯನ್ ಹೃದಯದ ಆಕಾರವನ್ನು ಹೊಂದಿರುವ ಚಾಕ್ಲೇಟ್ ಬಾಕ್ಸ್ಗಳು ಮಾರಾಟ ಆದವು. ಅಂದರೆ ಸುಮಾರು 58 ಮಿಲಿಯನ್ ಪೌಂಡ್ ತೂಕದ ಚಾಕ್ಲೇಟ್ಗಳು ಮಾರಾಟವಾಗಿದ್ದವು. ವ್ಯಾಲೆಂಟೈನ್ಸ್ ಡೇ ದಿನದಂದು 6 ಮಿಲಿಯನ್ ಜೋಡಿಗಳು ನಿಶ್ಚಿತಾರ್ಥ ಮಾಡಿಕೊಳ್ಳುತ್ತಾರೆ. ಕೇವಲ ಪ್ರೀತಿಯನ್ನು ವ್ಯಕ್ತಪಡಿಸಲು ಅಥವಾ ಇನ್ನೊಬ್ಬರನ್ನು ಇಷ್ಟಪಡಲು ಮಾತ್ರ ವ್ಯಾಲೆಂಟೈನ್ಸ್ ಡೇ ಇದೆ ಎಂದು ಅರ್ಥ ಮಾಡಿಕೊಳ್ಳುವುದು ತಪ್ಪು. ಬಹಳಷ್ಟು ದಿನಗಳು ಕಾಯ್ದು ಫೆಬ್ರವರಿ 14ರಂದು ನಿಶ್ಚಿತಾರ್ಥ ಮಾಡಿಕೊಳ್ಳುವುದು ಬಹಳಷ್ಟು ಯುವಕ ಯುವತಿಯರು ಆಸೆ ಪಡುತ್ತಾರೆ. ಹಾಗಾಗಿ ಇಡೀ ವರ್ಷದಲ್ಲಿ ಫೆಬ್ರವರಿ 14ನೇ ತಾರೀಕಿಗೆ ಅಮೆರಿಕ ದೇಶದಲ್ಲಿ ಅತಿ ಹೆಚ್ಚು ನಿಶ್ಚಿತಾರ್ಥ ಮಾಡಿಕೊಳ್ಳುತ್ತಾರೆ. ಸುಮಾರು 40ರಷ್ಟು ಪುರುಷರು ಈ ವಿಚಾರಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಸಕಾರಾತ್ಮಕವಾಗಿ ಹಂಚಿಕೊಂಡಿದ್ದಾರೆ. ಪ್ರಪಂಚದ ನಾನಾ ಭಾಗಗಳಲ್ಲಿ ವ್ಯಾಲೆಂಟೈನ್ಸ್ ಡೇ ಬೇರೆ ಬೇರೆ ರೀತಿಯಲ್ಲಿ ಅತ್ಯಂತ ಖುಷಿಪಟ್ಟು ತನ್ನಷ್ಟೇ ಆದ ವಿಶಿಷ್ಟ ಬಗೆಯಲ್ಲಿ ಆಚರಿಸಲಾಗುತ್ತದೆ. ನಾನು ಇಷ್ಟೆಲ್ಲ ಹಣಗಳು ಖರ್ಚು ವೆಚ್ಚ ಬಗ್ಗೆ ಮಾತಾಡಿದ್ನಲ್ವಾ, ಇದು ಕೇವಲ ಅಮೆರಿಕ ದೇಶದಲ್ಲಿ ಮಾತ್ರ ಒಂದು ಎಕ್ಸಾಂಪಲ್ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದು. ಇನ್ನೂ ಹಲವು ಕಂಟ್ರಿಗಳಿವೆ, ಅಲ್ಲಿ ಎಷ್ಟು ಖರ್ಚು ವೆಚ್ಚ ಆಗಬಹುದು ಎಂಬುದನ್ನ ನೀವೇ ಥಿಂಕ್ ಮಾಡಿ. ಎಲ್ಲರಿಗೂ ನಮ್ಮ ಕಡೆಯಿಂದ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ಪ್ರೀತಿಗಳ ದಿನಾಚರಣೆ ಶುಭಾಶಯಗಳು. ನಿಮ್ಮ ಹೆಸರಿನ ಫಸ್ಟ್ ಲೆಟರ್ ಜೊತೆಗೆ ನಿಮ್ಮ ಪ್ರೇಮಿಗಳ ಮೊದಲನೇ ಹೆಸರು ಕಮೆಂಟ್ ಮಾಡಿ ಸ್ನೇಹಿತರೆ. ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ವಿಡಿಯೋನ ಪೂರ್ತಿ ನೋಡಿದಕ್ಕೆ ತುಂಬಾ ಧನ್ಯವಾದಗಳು.